ಬಳ್ಳಾರಿಯ ಬ್ಯಾನರ್ ಗಲಾಟೆ ವಿಚಾರ ಏನಿದೆ ಈಗ ಅದಕ್ಕೆ ಮತ್ತೊಂದು ಸ್ಫೋಟಕ ತಿರುವು ಸಿಗ್ತಾ ಇದೆ. ಬಳ್ಳಾರಿ ಗಲಾಟೆಯನ್ನು ಶುರುವಾಗಿದ್ದು ಹೇಗೆ ಎನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಹೇಗೆ ಹಾಗಾದ್ರೆ ನಿಜವಾಗಿಯೂ ಕೂಡ ಬಳ್ಳಾರಿಯ ಗಲಾಟೆ ಹೇಗೆ ಶುರುವಾಯಿತು ಗೊತ್ತಾ? ಬಳ್ಳಾರಿಯಲ್ಲಿ ನಡೆದಂತಹ ಬ್ಯಾನರ್ ಗಲಾಟೆ ಪ್ರಕರಣ ಏನಿದೆ ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯದಲ್ಲಿ ಚರ್ಚೆ ಆಯಿತು. ರಾಜಕೀಯಕ್ಕೆ ಇದು ಆರೋಪ ಪ್ರತ್ಯಾರೋಪಗಳಿಗೆ ದಾರಿ ಮಾಡಿಕೊಡುತ್ತು. ಇಂತಹ ಗಲಾಟೆ ಮೊದಲನೇದಾಗಿ ಹೆಂgu ಶುರುವಾಯಿತು? ಗಲಾಟೆಯ ದೃಶ್ಯಗಳು ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಈಗ ಲಭ್ಯ ಆಗ್ತಾ ಇದೆ. ಜನಾರ್ದನ ರೆಡ್ಡಿ ಬೆಂಬಲಿಗರೇ ಬ್ಯಾನರ್ ಅನ್ನ ಹರಿದು ಗಲಾಟೆಯನ್ನು ಆರಂಭಿಸಿದ್ರು ಎನ್ನುವಂಥ ಮಾತು ಕೇಳಿ ಬರುತ್ತಾ ಇದೆ. ಬಳ್ಳಾರಿಯ ಬ್ಯಾನರ್ ಗಲಾಟೆಗೆ ಸಂಬಂಧಪಟ್ಟ ಹಾಗೆ ಆ ವಿಚಾರ ಹೆಂಗೆ ನಡೀತು, ಯಾರು ಮೊದಲು ಶುರು ಮಾಡಿದ್ರು, ಏನೆಲ್ಲ ಆಯಿತು ಅದೆಲ್ಲವೂ ಕೂಡ ಈಗ ಬಯಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಿರುವಂತಹ ವಿಡಿಯೋಗಳು ಫುಟೇಜ್ಗಳು ನಿಮ್ಮ ಫ್ರೀಡಮ್ ಟಿವಿಗೆ ಲಭ್ಯ ಆಗಿದೆ. ಗಾಲಿ ಜನಾರ್ದನ ರೆಡ್ಡಿ ವರ್ಸಸ್ ನಾರಾ ಭರತ್ ರೆಡ್ಡಿ, ಈ ಇಬ್ಬರು MLAಗಳು ಒಂದು ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಮಾತುಗಳನ್ನು ಹೇಳ್ತಾ ಇದ್ರು. ಮುಖ್ಯವಾಗಿ ನಾರಾ ಭರತ್ ರೆಡ್ಡಿ ಏಕವಚನದಲ್ಲೇ ಮಾತನಾಡ್ತಾ ಇದ್ರು. ಜನಾರ್ದನ ರೆಡ್ಡಿಗೆ ಪ್ರತಿ ಬಾರಿಯೂ ಕೂಡ ಆರೋಪಗಳನ್ನು ಮಾಡ್ತಾ ಇದ್ರು. ವಾಲ್ಮೀಕಿ ಪುತ್ಥಳಿ ಏನಿತ್ತು ಅದರ ಅನಾವರಣದ ಕಾರ್ಯಕ್ರಮದ ವಿಚಾರವಾಗಿ ಇಡೀ ನಗರದ ತುಂಬಲ್ಲ ಬ್ಯಾನರ್ಗಳನ್ನು ಹಾಕಿದ್ರು. ಅದೇ ರೀತಿಯಾಗಿ ಜನಾರ್ದನ ರೆಡ್ಡಿ ಮನೆ ಮುಂದೆ ಕೂಡ ಬ್ಯಾನರ್ ಅನ್ನು ಹಾಕೋಕೆ ಹೋಗಿದ್ರು. ಸತೀಶ್ ರೆಡ್ಡಿ ಎನ್ನುವಂತಹ ವ್ಯಕ್ತಿ ಏನಿದೆ ಆತ ಗನ್ಮ್ಯಾನ್ಗಳನ್ನು ಕರ್ಕೊಂಡು ಅಲ್ಲಿಗೆ ಹೋಗಿದ್ದ, ಬ್ಯಾನರ್ಗಳನ್ನು ಹಾಕಿಸ್ತಾ ಇದ್ರು. ಆದರೆ ಅಲ್ಲಿ ನಿಜವಾಗಿಯೂ ಕೂಡ ನಡೆದದ್ದು ಏನು, ಮೊದಲು ಯಾರು ಗಲಾಟೆಯನ್ನು ಶುರು ಮಾಡಿದ್ದು, ಯಾರು ಮಾತನಾಡಿದ್ದು ಅದೆಲ್ಲಕ್ಕೆ ಸಂಬಂಧಪಟ್ಟಂತಹ ವಿಚಾರ CCTVಯಲ್ಲಿ ಲಭ್ಯ ಆಗಿರುವಂಥದ್ದು. ಜನಾರ್ದನ ರೆಡ್ಡಿ ಅವರ ಬೆಂಬಲಿಗರು ಬ್ಯಾನರ್ಗಳನ್ನು ಹರಿದಿದ್ದಾರೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಈ ಒಂದು ವಿಚಾರವಾಗಿ ಬಳ್ಳಾರಿ ಒಂದು ಗಲಾಟೆಗೆ ಸಂಬಂಧಪಟ್ಟ ಹಾಗೆ ಈ ರೀತಿಯಾದ ಒಂದು ಮಾತು ಕೇಳಿ ಬರ್ತಾ ಇದೆ. ಇಡೀ ನಗರದ ತುಂಬಲ್ಲ ಬ್ಯಾನರ್ಗಳನ್ನು ಹಾಕಿದ್ರು. ಅದೇ ರೀತಿಯಾಗಿ ಜನಾರ್ದನ ರೆಡ್ಡಿ ಮನೆ ಮುಂದೆ ಕೂಡ ಬ್ಯಾನರ್ ಅನ್ನು ಹಾಕೋಕೆ ಹೋಗಿದ್ರು. ಸತೀಶ್ ರೆಡ್ಡಿ ಎನ್ನುವಂತಹ ವ್ಯಕ್ತಿ ಏನಿದೆ ಆತ ಗನ್ಮ್ಯಾನ್ಗಳನ್ನು ಕರ್ಕೊಂಡು ಅಲ್ಲಿಗೆ ಹೋಗಿದ್ದ, ಬ್ಯಾನರ್ಗಳನ್ನು ಹಾಕಿಸ್ತಾ ಇದ್ರು. ಆದರೆ ಅಲ್ಲಿ ನಿಜವಾಗಿಯೂ ಕೂಡ ನಡೆದದ್ದು ಏನು, ಮೊದಲು ಯಾರು ಗಲಾಟೆಯನ್ನು ಶುರು ಮಾಡಿದ್ದು, ಯಾರು ಮಾತನಾಡಿದ್ದು ಅದೆಲ್ಲಕ್ಕೆ ಸಂಬಂಧಪಟ್ಟಂತಹ ವಿಚಾರ CCTVಯಲ್ಲಿ ಲಭ್ಯ ಆಗಿರುವಂಥದ್ದು. ಜನಾರ್ದನ ರೆಡ್ಡಿ ಅವರ ಬೆಂಬಲಿಗರು ಬ್ಯಾನರ್ಗಳನ್ನು ಹರಿದಿದ್ದಾರೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಈ ಒಂದು ವಿಚಾರವಾಗಿ ಬಳ್ಳಾರಿ ಒಂದು ಗಲಾಟೆಗೆ ಸಂಬಂಧಪಟ್ಟ ಹಾಗೆ ಈ ರೀತಿಯಾದ ಒಂದು ಮಾತು ಕೇಳಿ ಬರ್ತಾ ಇದೆ. ಇಡೀ ನಗರದ ತುಂಬಲ್ಲ ಬ್ಯಾನರ್ಗಳನ್ನು ಹಾಕಿದ್ರು. ಅದೇ ರೀತಿಯಾಗಿ ಜನಾರ್ದನ ರೆಡ್ಡಿ ಮನೆ ಮುಂದೆ ಕೂಡ ಬ್ಯಾನರ್ ಅನ್ನು ಹಾಕೋಕೆ ಹೋಗಿದ್ರು. ಸತೀಶ್ ರೆಡ್ಡಿ ಎನ್ನುವಂತಹ ವ್ಯಕ್ತಿ ಏನಿದೆ ಆತ ಗನ್ಮ್ಯಾನ್ಗಳನ್ನು ಕರ್ಕೊಂಡು ಅಲ್ಲಿಗೆ ಹೋಗಿದ್ದ, ಬ್ಯಾನರ್ಗಳನ್ನು ಹಾಕಿಸ್ತಾ ಇದ್ರು. ಆದರೆ ಅಲ್ಲಿ ನಿಜವಾಗಿಯೂ ಕೂಡ ನಡೆದದ್ದು ಏನು, ಮೊದಲು ಯಾರು ಗಲಾಟೆಯನ್ನು ಶುರು ಮಾಡಿದ್ದು, ಯಾರು ಮಾತನಾಡಿದ್ದು ಅದೆಲ್ಲಕ್ಕೆ ಸಂಬಂಧಪಟ್ಟಂತಹ ವಿಚಾರ CCTVಯಲ್ಲಿ ಲಭ್ಯ ಆಗಿರುವಂಥದ್ದು. ಜನಾರ್ದನ ರೆಡ್ಡಿ ಅವರ ಬೆಂಬಲಿಗರು ಬ್ಯಾನರ್ಗಳನ್ನು ಹರಿದಿದ್ದಾರೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಈ ಒಂದು ವಿಚಾರವಾಗಿ ಬಳ್ಳಾರಿ ಒಂದು ಗಲಾಟೆಗೆ ಸಂಬಂಧಪಟ್ಟ ಹಾಗೆ ಈ ರೀತಿಯಾದ ಒಂದು ಮಾತು ಕೇಳಿ ಬರ್ತಾ ಇದೆ. ಇಡೀ ನಗರದ ತುಂಬಲ್ಲ ಬ್ಯಾನರ್ಗಳನ್ನು ಹಾಕಿದ್ರು. ಅದೇ ರೀತಿಯಾಗಿ ಜನಾರ್ದನ ರೆಡ್ಡಿ ಮನೆ ಮುಂದೆ ಕೂಡ ಬ್ಯಾನರ್ ಅನ್ನು ಹಾಕೋಕೆ ಹೋಗಿದ್ರು. ಸತೀಶ್ ರೆಡ್ಡಿ ಎನ್ನುವಂತಹ ವ್ಯಕ್ತಿ ಏನಿದೆ ಆತ ಗನ್ಮ್ಯಾನ್ಗಳನ್ನು ಕರ್ಕೊಂಡು ಅಲ್ಲಿಗೆ ಹೋಗಿದ್ದ, ಬ್ಯಾನರ್ಗಳನ್ನು ಹಾಕಿಸ್ತಾ ಇದ್ರು. ಆದರೆ ಅಲ್ಲಿ ನಿಜವಾಗಿಯೂ ಕೂಡ ನಡೆದದ್ದು ಏನು, ಮೊದಲು ಯಾರು ಗಲಾಟೆಯನ್ನು ಶುರು ಮಾಡಿದ್ದು, ಯಾರು ಮಾತನಾಡಿದ್ದು ಅದೆಲ್ಲಕ್ಕೆ ಸಂಬಂಧಪಟ್ಟಂತಹ ವಿಚಾರ CCTVಯಲ್ಲಿ ಲಭ್ಯ ಆಗಿರುವಂಥದ್ದು. ಜನಾರ್ದನ ರೆಡ್ಡಿ ಅವರ ಬೆಂಬಲಿಗರು ಬ್ಯಾನರ್ಗಳನ್ನು ಹರಿದಿದ್ದಾರೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಈ ಒಂದು ವಿಚಾರವಾಗಿ ಬಳ್ಳಾರಿ ಒಂದು ಗಲಾಟೆಗೆ ಸಂಬಂಧಪಟ್ಟ ಹಾಗೆ ಈ ರೀತಿಯಾದ ಒಂದು ಮಾತು ಕೇಳಿ ಬರ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.